ಮಾಡ್ತಾನೆ. ಹಂಗೆ ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ಯಾವುದನ್ನು ಶ್ರವಣ ಮಾಡಿದರೆ ಅಲ್ಪ ಪುಣ್ಯ ಮಹಾನ ಪುಣ್ಯ ಇದೆ. ನಾವು ಮಾಡೋದು ಕೇವಲ ಭಾಗವತ ಶ್ರವಣದಿಂದ ಮಹಾಪುಣ್ಯ ಇದೆ. ಶ್ಲೋಕಪಾತಂವ ಕೇವಲ ಪಾದ ಶ್ಲೋಕ ಪೂರ್ತಿಯಲ್ಲ, ಅದರ ಪಾದ ಸ್ಮರಣೆ ಮಾಡಿದರೆ ಸಾಕಂತೆ ಅದು ಅಂತ ಪುಣ್ಯ ಕೊಡುವಂತಹದ್ದು ಭಾಗವತ. ಅಂತಹ ಭಾಗವತವನ್ನು ಶ್ರವಣ ಮಾಡಬೇಕಾದ್ರೆ ನಾವು ನೀವು ಅಲ್ಲ, ಅದಕ್ಕೆ ಏನು ಎಷ್ಟು ಪುಣ್ಯ ಬೇಕು ಗೊತ್ತಾ? ಪ್ರಾಚೀನ ಚೀನ ಪುಣ್ಯ ಅಂತ. ಹಿಂದಿನ ಪುಣ್ಯ ಇದ್ದರೆ ಮಾತ್ರ ಭಾಗವತ ಶ್ರವಣವಾಗುತ್ತೆ. ಹಂಗೆ ವಿಶೇಷವಾಗಿ 1 ತಿಂಗಳ ಕಾಲ ಪರ್ಯಂತ ಭಾಗವತ ಶ್ರವಣ ಮಾಡೋದು ಕೇಳೋದು ಅದು ಸತ್ಯ ಆಗಲ್ಲ, ಬಹಳ ಕಷ್ಟ. ಆದರೂ ಸಹಿತ ಮಠದ ಪಕ್ಕದಲ್ಲಿ ಇರುವಂತಹ ರಘುನಾಥಾಚಾರ್ಯವರು ನಿತ್ಯವೂ ಸಹಿತ ಭಾಗವತವನ್ನು ಹೇಳಿ ನಮ್ಮನ್ನೆಲ್ಲ ಗಂಗಾದಲ್ಲಿ ಸ್ನಾನ ಮಾಡಿಸ್ಬಿಟ್ಟಾರೆ. ಆಚಾರ್ಯ ನೀವು ಹೋಗಿ ಕೇಳಿದ್ದೀರಾ? ನಾನು ಆನ್ಲೈನಲ್ಲಿ ಆವಾಗ ಕೇಳ್ತೇನೆ ಅಷ್ಟೇ, ನನಗೆ ಹೋಗಕ್ಕಾಗಲ್ಲ. ಆದರೆ ಗಂಗಾ ಸ್ನಾನವನ್ನೇ ಮಾಡಿಸ್ಬಿಟ್ಟಿದ್ದಾರೆ. ಜನ್ಮಾದಸ್ಯ ಯಥೋದಯಾದಿ ಇದರತಃ ಜ ಅಂದ್ರೆ ಸಾಕಂತೆ ಕೃಷ್ಣ ಜಯವನ್ನೇ ಉಂಟು ಮಾಡ್ತಾನಂತೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಪ್ರಾರಂಭ ಆಗೋದು ಜನ್ಮಾದಸ್ಯ, ಕೊನೆಗೆ ಯ ಎಂಬ ಅಕ್ಷರದಲ್ಲಿ ಕೊನೆಗೊಳ್ಳುತ್ತೆ. ಅದಕ್ಕೆ ನಮಗೆ ನಿಮಗೆ ಆನರೈನಲ್ಲಿ ಕೇಳಿದವರಿಗೆ ಎಲ್ಲರಿಗೂ ಸಹಿತ ಕೃಷ್ಣ ಪರಮಾತ್ಮ ಜಯವನ್ನು ಉಂಟು ಮಾಡಲಿ ಅಂತ. ನೀವೆಲ್ಲ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದು ಮನೆ ಮುಂದೆ ಏನಂತ ಮಾಡ್ತೀರಿ? ಜಯ ವಿಜಯ ಅಂತ ಹಾಕ್ತೀರಿ ಅಲ್ವಾ? ಬಚ್ಚರ ಭಾಗದಲ್ಲಿ ಜಯ, ಆ ಕಡೆ ವಿಜಯ. ಜಯವೂ ಆಯಿತು, ವಿಜಯವೂ ಹೌದು. ಹಂಗಾಗಿ ವಿಶೇಷವಾಗಿ ಭಾಗವತ ಶ್ರವಣದಿಂದ ಸಹಸ್ರ ಗೋವು ದಾನ ಮಾಡಿದಂತಹ ಪುಣ್ಯವನ್ನು ಭಗವಂತ ಕೊಡ್ತಾನಂತೆ ಅಧಿಕ ಮಾಸದಲ್ಲಿ. ನಾವು 1 ಗೋ ದಾನ ಮಾಡೋದೇ ಕಷ್ಟ, ಇನ್ನು ಸಹಸ್ರ ಗೋ ದಾನ ಮಾಡೋಕ್ಕಾಗುತ್ತಾ? ಸತ್ಯವೇ ಇಲ್ಲ. ಸುಲಭ ಪೂಜೆಯ ಮಾಡಿ ಭಗವಂತ ಸುಲಭ ರೀತಿಯಲ್ಲಿ ಜ್ಞಾನ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮ್ಮ ರಘುನಾಥಾಚಾರ್ಯರು ಯಾರು ಬಂದರೇನು ಬಿಟ್ಟರೇನು ಆನ್ಲೈನಲ್ಲಿ ಎದುರಿಗೆ ಮನೆಯವರು ಕೂತಿರುತ್ತಾರೆ, 4-5 ಜನ ಕೂತಿರುತ್ತಾರೆ, ಆನ್ಲೈನಲ್ಲಿ ಜನ ಕೇಳ್ತಾ ಇರುತ್ತಾರೆ. ಆದರೂ ಸಹಿತ ನಮಗೆ ನಿಮಗೆಲ್ಲ ಜನ ಇದ್ದು ಮಾತ್ರ ಹೇಳೋದಕ್ಕೆ ಚಂದ, ಯಾರು ಇಲ್ಲ ಅಂದ್ರೆ ಹೇಳೋದು ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ನಮ್ಮ ರಘುನಾಥಾಚಾರ್ಯರು 1 ತಿಂಗಳ ಅಧಿಕ ಮಾಸದ ಭಾಗವತದ ಸಂಪೂರ್ಣವಾದ ಇವತ್ತು ಮಂಗಳ ಮಹೋತ್ಸವವನ್ನು ಮನೆಯಲ್ಲಿ ಮಾಡಿದರು. ಪಾಪ ಹೇಳಿದ್ರು, ಬರುವಾಗ ಕಾಲ ನಿಯಾಮಕನಾದ ಭಗವಂತ ಸರಿಯಾಗಿ ಟೈಮಿಗೆ ಬರೋದು ಬಹಳ ಕಷ್ಟ. ಆದರೂ ಸಹಿತ ನಿಮ್ಮನ್ನೆಲ್ಲರನ್ನು ಸೇರಿಸಿ ಇವತ್ತು ಮಂಗಳ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ. ಮುಂದೆ ರಾಘವೇಂದ್ರ ವಿಜಯ, ಆಮೇಲೆ ಏನು ಮುಂದೆ ಬಹಳ ಅವಳ ಮನಸ್ಸಿನಲ್ಲಿ ಯಾವಾಗಲೂ ಜ್ಞಾನ ಕಾರ್ಯ ಆಗ್ತಾ ಇರಬೇಕು, ಪ್ರವಚನ ಅದನ್ನು ಅವಳು ಇಟ್ಟುಕೊಂಡಿದ್ದಾರೆ. ಅಂತಹ ಏನು 1 ತಿಂಗಳ ಕಾಲ ಶ್ರವಣ ಮಾಡಿದಂತ ನಿಮಗೆಲ್ಲರಿಗೂ ಸಹಿತ ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡೋದು ಬೇಡ, ಕೇವಲ ರಘುನಾಥಾಚಾರ್ಯ ಇದನ್ನು ಶ್ರವಣ ಮಾಡಿದ್ದಾರೆ ಅಂತ ನೀವೆಲ್ಲ ತಿಳ್ಕೊಂಡಿದೆ. ಅವರೇ ಶ್ರವಣ ಮಾಡಿಲ್ಲ, ಅವರೊಳಗೆ ಯಾರು ಶ್ರವಣ ಮಾಡಿಸಿದ್ದಾರೆ? ಸುಗಾಚಾರ್ಯರು ನಿಂತು ಶ್ರವಣ ಮಾಡಿಸಿದ್ದಾರೆ. ಅದು ಭಾಗವತ ಹೇಳೋದು ಸುಲಭ ಅಲ್ಲ. ನಾನೇ ಹೇಳಿದ್ದೇನೆ ಅಂದ್ರೆ ನಾಳೆ ಬೆಳಗ್ಗೆ ಕಷ್ಟದ, ಆದ್ರೆ ಸುಗಾಚಾರ್ಯರೇ ನಿಂತು ಮಾಡಿಸಿದ್ದಾರೆ ಅಂದ್ರೆ ಮುಂದೆ ಅವರು ಎಲ್ಲ ಪ್ರವಚನ ಕೂಡ ಅವರೇ ನಿಂತು ಮಾಡಿಸುತ್ತಾರೆ. ಅದರಲ್ಲಿ ಯಾವಾಗ ನಾನು ಮಾಡಿದೆ ನನ್ನಿಂದ ಆಯ್ತು ಅಂದ್ರೆ ಅಲ್ಲಿ ಪರಮಾತ್ಮ ಅಂತಾನೆ, ನೀ ಏನ್ ಮಾಡಕ್ ಸಾಧ್ಯ ಇಲ್ಲ. ಮಠದ ಒಳಗೆ ಕಾಲಿಡಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು. ಅಂದ್ರೆ ಭಗವಂತನ ಸ್ಮರಣೆ, ನಾಮಸ್ಮರಣೆ ಇದ್ದರೆ ಮಾತ್ರ ಭಗವಂತ ಕರ್ಕೊಂಡು ಬರ್ತಾನೆ. ಹಂಗೆ ನಿಮ್ಮನ್ನೆಲ್ಲ ಕೂಡಿಸಿ ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬದವರಿಗೆ ವಿಶೇಷವಾಗಿ ಏನು ಬೇಕ್ರಿ ಎಲ್ಲ ಇದೆ, ಒಂದಿಲ್ಲ, ನೆಮ್ಮದಿ ಇಲ್ಲ. ಭಗವಂತ ನೆಮ್ಮದಿಯನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ, ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಭಗವಂತ ವಿಶೇಷವಾಗಿ ಕೊಟ್ಟಿದ್ದಾನೆ. ಅದು ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ಆ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಭಾಗವತದ ಮಂಗಳ ಮಹೋತ್ಸವವನ್ನು ಸಮರ್ಪಣೆಯನ್ನು ಮಾಡೋಣ. ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾರಂ ವಿಷ್ಣುರಮೆ ಪರಮಸ್ಸಹತ. ಎಲ್ಲರೂ ಸಹಿತ 8 ಸಲ ಹೇಳ್ಬಿಡಿ. ಶ್ರೀಕೃಷ್ಣಾಯ ನಮಃ, 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 ಶ್ರೀಕೃಷ್ಣಾಯ ನಮಃ,
ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ. ಮನೆಯಲ್ಲಿ ಕೃಷ್ಣನ ಪ್ರತಿಮೆ ಇಲ್ಲಂದ್ರೂ ಪರವಾಗಿಲ್ಲ, ಭಾಗವತ ಪುಸ್ತಕ ಇಟ್ಟು ಅದಕ್ಕೆ ಮಂಗಳಾರತಿ ಮಾಡಿದರೆ ಅದೇ ಕೃಷ್ಣ ಪ್ರತಿಮೆ ಅಂತ ಭಾಗವತ ತಿಳಿಸಿಕೊಡುತ್ತೆ. ಅಂತಹ ನಿಮಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಗೋಪಾಲ ಕೃಷ್ಣ ಮಹಾರಾಜಿಗೆ ತ್ರೈತ್ರಿಂಶತಿ ದೇವತಾಂತರ್ಗತ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ವಾಸನಿಯಾಮಕ ಪುರುಷೋತ್ತಮ ಮಹಾರಾಜಿಗೆ. ಇದೇ ತರವಾಗಿ ಮಂಗಳವಾರ ದಿನ ನಾಥ ಬ್ರಹ್ಮ ಭಜನಾ ಸಂಘ ಮತ್ತೆ 33 ಎಲ್ಲ ಭಜನೆ ಮಾಡಿದವರ ಮಂಗಳ ಮಹೋತ್ಸವವನ್ನು ಸಹಿತ ಈ ರಾಯರ ಸನ್ನಿಧಾನದಲ್ಲಿ ಆಗ್ತಾ ಇದೆ. ಅವತ್ತು ಯಾರು ತಪ್ಪಿಸ್ಬೇಡಿ, ಇನ್ನೂ ಒಂದು 2 ಚೇರ್ ಹೆಚ್ಚಿಗೆ ಹಾಕ್ಸುತ್ತೇನೆ ಆ ಬಾಲಾಜಿಗೆ.